ವೆಲ್ಕಮ್ ಟು ಶೈಕ್ಷಣಿಕ ಮಾಹಿತಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಎಚ್ ಕೆ ಚಂದ್ರಶೇಖರ್, ಹೆಗ್ಗಡದೇವನಕೋಟೆ, ಮೈಸೂರು ಜಿಲ್ಲೆ. ಈ ದಿನ ನಾವು 5ನೇ ತರಗತಿ ಪರಿಸರ ಅಧ್ಯಯನ EVS ಕಲಿಕಾ ಫಲ 3 ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯ ಮಹತ್ವ ತಿಳಿಯುವರು ಎಂಬುದರ ಬಗ್ಗೆ ನಾವು ಕಲಿಕಾ ಹಾಳೆಯನ್ನು ಹೇಗೆ ಬರೀಬೇಕು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಚಟುವಟಿಕೆ 3.1 ಸಸ್ಯಗಳು ನಮಗೆ ಏಕೆ ಅವಶ್ಯಕ? ಯಾಕೆ ಬೇಕು ನಮಗೆ ಸಸ್ಯಗಳು? ಅದರ ಬಗ್ಗೆ ನೀವು ಬರೀಬೇಕಾಗುತ್ತೆ. ಯಾಕೆ ಅವಶ್ಯಕ ಮಕ್ಕಳ? ಯೋಚನೆ ಮಾಡಿ. ಸಸ್ಯಗಳು ನಮಗೆ ಆಹಾರಕ್ಕಾಗಿ ಬೇಕು. ನಮಗೆ ಯಾವುದೇ ಸಸ್ಯಗಳನ್ನು ನಾವು ಆಹಾರವಾಗಿ ಉಪಯೋಗಿಸ್ತೀವಿ. ಉದಾಹರಣೆ ಭತ್ತ, ಅಕ್ಕಿ ಸಿಗುತ್ತೆ, ನಾವು ಅನ್ನವನ್ನು ಮಾಡ್ಕೊತೀವಿ. ರಾಗಿಯಿಂದ ನಾವು ಮುದ್ದೆಯನ್ನು ಮಾಡ್ತೇವೆ. ಈ ರೀತಿ ಈಗ ಬೇಳೆ, ಶಾಲೆಯಲ್ಲೂ ಸಹ ಊಟ ಮಾಡ್ತೀವಿ. ತೊಗರಿ ಬೇಳೆಯಿಂದ ನಾವು ಸಾಂಬಾರನ್ನು ಮಾಡಬಹುದು. ಹೀಗೆ ಈ ಸಸ್ಯಗಳಿಂದ ನಮ್ಗೆ ಏನೆಲ್ಲ ಅವಶ್ಯಕತೆಗಳನ್ನು ಬರೀಬೇಕು. ಚಟುವಟಿಕೆ 3.2ರಲ್ಲಿ ಪ್ರಾಣಿಗಳು ನಮಗೆ ಏಕೆ ಅವಶ್ಯಕ ಎಂದು ನೀಡಿರುವ ಅವಶ್ಯಕತೆಗೆ ಹೊಂದುವ ಪ್ರಾಣಿಗಳಿಗೆ ಗೆರೆಯನ್ನು ಹೊಂದಿಸಬೇಕು. ಚಿತ್ರವನ್ನು ಕೊಟ್ಟಾಗ ನೀವು ಆ ಪ್ರಾಣಿಗಳಿಗೆ ನೀವು ಗೆರೆಯನ್ನು ಹೊಂದಿಸಬೇಕಾಗುತ್ತೆ. ಉದಾಹರಣೆಯಲ್ಲಿ ವ್ಯವಸಾಯಕ್ಕಾಗಿ ಅಂತಿದೆ. ಯಾವ ಪ್ರಾಣಿಯನ್ನು ನಾವು ಬಳಸ್ತೀವಿ ಅದನ್ನ ಗೆರೆ ಹಾಕಬೇಕಾಗುತ್ತೆ. ವರ್ಕಿಂಗ್ ಶೀಟ್ ಕೊಟ್ಟಾಗ ನೀವು ಮಾಡ್ಬೋದು. ಈ 3.3ರಲ್ಲಿ ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಅಭಯಾರಣ್ಯ, ವನ್ಯಜೀವಿ ಧಾಮ ಮತ್ತು ಪಕ್ಷಿಧಾಮಗಳನ್ನು ಪಟ್ಟಿ ಮಾಡು. ಇಲ್ಲಿ ಅಭಯಾರಣ್ಯ ಮತ್ತು ವನ್ಯಜೀವಿ ಧಾಮಗಳನ್ನು ನೀವು 5ನೇ ತರಗತಿಯಲ್ಲಿ ಓದಿರ್ತೀರ ಮಕ್ಕಳ. ಅದನ್ನು ಅನುಸರಿಸಿ ಇಲ್ಲಿ ಪಟ್ಟಿಯನ್ನು ಮಾಡಬೇಕಾಗುತ್ತೆ. ಪಕ್ಷಿಧಾಮ ಇಲ್ಲ. ಮುಂದೆ ಮೌಲ್ಯಾಂಕನ. ಸಸ್ಯವರ್ಗದ ಅವನತಿಯಾದರೆ ಭೂಮಿ ಮೇಲಿನ ಎಲ್ಲಾ ಜೀವರಾಶಿ ನಾಶವಾಗುತ್ತೆ, ಕಾರಣೀಕರಿಸು. ಇದು ಸಂಬಂಧಪಟ್ಟಂಗೆ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಬರೀ. 2ನೇದು ಪರಿಸರವನ್ನು ನಾನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸಿದರೆ, ಕಾರಣ ಬರೆಯಬೇಕು. ಇದು ವಿಷಯ ನಿಮಗೆ ಮೌಲ್ಯಮಾಪನ ಸ್ತರಗಳು ನಿಮಗೆ ಕಲಿಕೆ ಆಗಿದ್ರೆ, ನಿಮ್ಗೆ ಗೊತ್ತಿದ್ರೆ ಸ್ತರ 1, ಸ್ತರ 2, ಸ್ತರ 3, ಸ್ತರ 4ಕ್ಕೆ ರೇಟ್ ಹಾಕಬೇಕಾಗುತ್ತೆ. ಇದರಲ್ಲಿ ಶಿಕ್ಷಕರ ಮಾಹಿತಿ ಇರುತ್ತೆ ಮಕ್ಕಳ. ದಿನಾಂಕ ಮತ್ತು ಶಿಕ್ಷಕರ ಸಹಿ ಇರುತ್ತೆ. ಇದಿಷ್ಟು ಕಲಿಕಾ ಫಲ 3ಕ್ಕೆ ಸಂಬಂಧಿಸಿದ್ದು. ಮುಂದಿನ ಚಟುವಟಿಕೆ ಕಲಿಕಾ ಫಲ 4 ಕುಟುಂಬ. ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಿ. ಧನ್ಯವಾದಗಳು.